ಸರ್, ಈಗಾಗಲೇ ಪ್ರಮುಖವಾಗಿ ಜೋಶಿ ಅವರು ನಿನ್ನೆ ಒಂದು ಕಾಮೆಂಟ್ ಮಾಡಿದ್ದಾರೆ. ದರ್ಶನ್ ಅವರ ಫೋಟೋ ಏನಿದೆ, ಜೈಲಲ್ಲಿ ಕೂತು ಸಿಗರೇಟ್ ಸೇತಾ ಇರುವಂಥ ಫೋಟೋ ಸರ್ಕಾರವೇ ಬಿಟ್ಟಿದೆ. ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ಕೆಲವೊಂದಿಷ್ಟು ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂಥ ಫೋಟೋಗಳನ್ನು ರಿಟ್ರೀವ್ ಏನು ಮಾಡಲಾಗಿದೆ ಅವ್ರ ಮೊಬೈಲ್ಗಳಿಂದ, ಅದು ಕೂಡ ಸರ್ಕಾರ ರಿಲೀಸ್ ಮಾಡಿದೆ. ಮೂಡಾ ಕೇಸನ್ನು ಡೈವರ್ಟ್ ಮಾಡೋದಕ್ಕೆ ಈ ಥರ ಮಾಡಲಾಗಿದೆ ಅಂತ ಒಂದು ಆರೋಪ ಮಾಡಿದ್ದಾರೆ. ಏನು ಹೇಳ್ತೀರಿ ಸರ್? ಪ್ರಹ್ಲಾದ್ ಜೋಶಿ ಅವರು ಬುದ್ಧಿವಂತರು, ಅವರು ಅರ್ಥಿಸ್ಕೊಳ್ಬೇಕಾಗ್ತದೆ. ಈ ರೀತಿ ದರ್ಶನ್ ಅವ್ರ ವಿಚಾರವನ್ನು ತಗೊಂಡು ನಾವು ಮೂಡಾ ಕೇಸನ್ನು ಡೈವರ್ಟ್ ಮಾಡ್ತೀವಿ ಅಂಥೇಳಿ, ಜೈಲಿನಲ್ಲಿ ಇವತ್ತೊಂದು ದಿವಸ ನಡೆದಂಥ ಅಕ್ರಮ, ಇವತ್ತೇನು ಅದು ಈ ರೀತಿ ಚಟುವಟಿಕೆಗಳು ನಡೀತವೆ, ಇದು ಬಹುಶಃ ಭಾಳ ಕಾಲಗಳಿಂದ ನಡೆದೇ ಬಂದಿದೆ. ಆಗಾಗ ನಾವು ಕ್ರಮ ಕೈಗೊಳ್ತೀವಿ, ಮತ್ತೆ ಮರುಕಳಿಸ್ತವೆ. ಇದಕ್ಕೆ ಒಂದು ಇತಿಶ್ರೀ ಹಾಡಲೇಬೇಕಾಗಿದೆ. ಮತ್ತು ನಾವು ದರ್ಶನ್ ಅವ್ರನ್ನ ಅವರ ಒಂದು ಫೋಟೋಗಳನ್ನ ಅಥವಾ ಅವ್ರನ್ನ ಲೀಕ್ ಮಾಡೋದ್ರ ಮೂಲಕ ಮೂಡಾ ಕೇಸನ್ನು ನಾವು ಡೈವರ್ಟ್ ಮಾಡ್ತೀವಿ ಅನ್ನೋದು ಇದು ಮೂರ್ಖತನದ ಪರಮಾವಧಿ ಇದು. ಹೀಗಾಗಿ ನಾನು ಹೇಳ್ತೀನಲ್ಲ, ಅವ್ರು ಬುದ್ಧಿವಂತರು, ತಿಳ್ಕೊಂಡಂಥವ್ರು. ಈ ರೀತಿ ಸ್ಟೇಟ್ಮೆಂಟ್ಸ್ ಕೊಡುವಂಥದ್ದು, ತಪ್ಪು ದಾರಿಗೆಳೆಯುವಂಥದ್ದು ಪ್ರಹ್ಲಾದ್ ಜೋಶಿ ಅವರಿಗೆ ಸರಿಯಲ್ಲ ಇದು. ಇದರ ಜೊತೆಗೆ ಕೋವಿಡ್ ವಿಚಾರ ತನಿಖೆನೂ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ ಅವರು. ಕೋವಿಡ್ ವಿಚಾರದಲ್ಲಿ ಸರ್ಕಾರ ಬೆದರಿಸೋ ತಂತ್ರ ಮಾಡಿದ್ರೆ ಯಾರು ಹೆದರಲ್ಲ ಅನ್ನೋಂಥದ್ದು. ಕೋವಿಡ್ ವಿಚಾರ ಅಲ್ಲ, ಅಷ್ಟೇ ಅಲ್ಲ, ಇವತ್ತು ಮೂಡಾದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ನೀವು ಸುಳ್ಳು ಆರೋಪ ಮಾಡ್ತಾ ಇಲ್ವಾ? ಆದರೆ ಇವತ್ತು ನಾವು ಸತ್ಯವಾಗಿ ತರುವಂತಂದು, ಅದು PSI ಕೇಸ್ ಇರ್ಬೋದು, ಹಗರಣ ಇರ್ಬೋದು, ಅಥವಾ ಇದು ನಮ್ಮ ಕೊರೋನಾ ಹಗರಣ ಇರ್ಬೋದು, ಈ ಮೆಡಿಕಲ್ ಕಾಲೇಜಸ್ನಲ್ಲಿ ಮತ್ತು ಆಸ್ಪತ್ರೆಗಳಲ್ಲಿ ಇವತ್ತು ದಿವಸ ಕ್ಯಾಬಿನೆಟ್ ಅಪ್ರೂವಲ್ ಇರದೆ ಇವತ್ತು ಅನೇಕ ಕಟ್ಟಡಗಳು ಮಾಡಿರುವಂಥದ್ದು, ಹೀಗೆ ಅನೇಕ ಹಗರಣಗಳು. ಅಂದರೆ ಅದನ್ನು ಪ್ರಹ್ಲಾದ್ ಜೋಶಿ ಅವರು ಅದು ತನಿಖೆ ಆಗಬಾರ್ದು ಅಂತಾರ? ಕೊರೋನಾ ಜನರು ಸಾವು ಬದುಕಿನ ಹೋರಾಟ ಮಾಡ್ತಾ ಇದ್ರು. ನಾನು ನನ್ನ ಆಸ್ಪತ್ರೆ, ಮೆಡಿಕಲ್ ಕಾಲೇಜ್ ಆಸ್ಪತ್ರೆ 500 ಬೆಡ್ಸನ್ನು ಕ್ರಿಯೇಟ್ ಮಾಡಿದ್ದೆ. ಸರ್ಕಾರ 10,000 ಫಿಕ್ಸ್ ಮಾಡಿದ್ರೆ ನಾವು 3,000, ಬಡವರಿಗೆ ಅದನ್ನೂ ಇಲ್ಲ. 25,000 ICUದಾಗ ಫಿಕ್ಸ್ ಮಾಡಿದ್ರೆ ನಾನು 8,000, ಬಡವರಿಗೆ ಅದನ್ನೂ ಇಲ್ಲ. ಇವತ್ತು ನಮಗೆ ಅವಾರ್ಡು ಸಿಕ್ತು, ಸ್ಟೇಟ್ ಅವಾರ್ಡ್. ನಮ್ಮ ಅಪೋಸಿಷನ್ ಆಗಿದ್ರು ಕೂಡ ನಮ್ಗೆ ಸ್ಟೇಟ್ ಅವಾರ್ಡ್ ಕೊಡ್ತು. ನ್ಯಾಷನಲ್ ಚಾನಲ್ಸ್ ಎಲ್ಲಾನು ಕೂಡ ಮಾಡಿದ್ರು. ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಒಂದೇ ಒಂದು ಉದಾಹರಣೆ, ಇವತ್ತೊಂದು ದಿವಸ ಬೇಲ್ಡೆ ಆಸ್ಪತ್ರೆ ಅಂತೇಳಿ, BM ಪಾಟೀಲ್ ಮೆಡಿಕಲ್ ಕಾಲೇಜು ಅಂತೇಳಿ, ಅದು ನಮ್ಮ ಕರ್ತವ್ಯ. ಅದೊಂದು ದಿವಸ ಮಾಡಬೇಕಾಗಿದ್ದು ಸಂಘ ಸಂಸ್ಥೆಗಳು ಅಥವಾ ಆಸ್ಪತ್ರೆಗಳು ಮಾಡಬೇಕಾಗಿದ್ದ ಕೆಲಸ. ಅಂಥ ಸಂದರ್ಭದಲ್ಲಿ ನಾವು ಜನರ ರಕ್ತವನ್ನು ಹೀರುವಂಥ ಕೆಲಸ ಆಗಬಾರ್ದು. ಸಾವು ಬದುಕಿನ ಹೋರಾಟದಲ್ಲಿ ನಾವು ಈ ರೀತಿ ಅಕ್ರಮ ಮಾಡುವುದು ಭಾಳ ದೊಡ್ಡ ತಪ್ಪು. ಅದನ್ನು ತನಿಖೆ ಆಗಬಾರ್ದ? ಅಂದ್ರೆ ಆ ಟೈಮ್ನಲ್ಲಿ ದುಡ್ಡು ಹೊಡೆದಿದ್ರೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳಬೇಕಾಗ್ತದೆ, ನಡೀತದ? ಜನರು ಸಾವು ಬದುಕಿನ ಹೋರಾಟ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ದುಡ್ಡು ಮಾಡಿದ್ದು ಸಮರ್ಥಿಸ್ಕೋತಾರ ಅವರು? ಕೇಳಿ ಪ್ರಹ್ಲಾದ್ ಜೋಶಿ ಅವ್ರಿಗೆ. ಬೆಡ್ ಹಗರಣ, PPE ಹಗರಣ ಭಾಳಷ್ಟಿದ್ದಾವೆ. Thank you so much, sir.